ಯಾವುದೇ ತೇಜಸ್ವಿಯವರು ಒಂದು ಮಾತು ಹೇಳ್ತಾರೆ, ಯಾವುದೇ ಪ್ರದರ್ಶಕ್ಕಾದರೂ ಕೂಡ ಒಂದು ನೈಸರ್ಗಿಕ ನ್ಯಾಯ ಅಂತ ಹೇಳ್ತಾರೆ. ಪ್ರಕೃತಿ ಅದಕ್ಕೇನು ಕೊಡುತ್ತೆ ಅಂದರೆ, ಕರ್ನಾಟಕದಲ್ಲಿ ಕಾವೇರಿ ನದಿ ಹುಟ್ಟಿದೆ. ಕಾವೇರಿ ನದಿಯ ಮೊದಲು ಬೆಳೆಸ್ಕೊಳ್ಳೋ ಹಕ್ಕು ಕರ್ನಾಟಕಕ್ಕೆ ಸೇರುತ್ತೆ, ಆ ಪ್ರದೇಶದ ಭೂಭಾಗಕ್ಕೆ ಸೇರುತ್ತೆ. ಅದಕ್ಕಿಂತ ದೊಡ್ಡ ನ್ಯಾಯ ಯಾವ ಕೋರ್ಟು ಕೊಡೋಕ್ಕಾಗಲ್ಲ. ಪ್ರಕೃತಿ ಕೊಟ್ಟಿರೋ ನ್ಯಾಯ. ಪ್ರಕೃತಿ ಕೆಲವು ಪ್ರದೇಶಗಳಿಗೆ ಕೆಲವು ಪ್ಲಸ್ ಇರುತ್ತೆ, ಕೆಲವು ಮೈನಸ್ ಇರುತ್ತೆ, ಎಲ್ಲೋ ಕಡೆ ಬಿಸಿಲಿರುತ್ತೆ, ಎಲ್ಲೊಂದು ಕಡೆ ಹಸಿರಿರುತ್ತೆ, ಮಳೆ ಇರುತ್ತೆ. ಹಾಗೆ ಆ ರೂಪದಲ್ಲಿ ಕಾವೇರಿನ ನಮಗೆ ವರವಾಗಿ ಕೊಟ್ಟಿರೋದು ಕರ್ನಾಟಕ. ಅದನ್ನು ಬೆಳೆಸ್ಕೊಂಡು ಉಳಿದಿದ್ದ ನೀರನ್ನು ಬೇಕಾದ್ರೆ ನಾವು ಬೇರೆ ಬಿಡ್ಬೋದು ಹೊರತು, ನಮಗೆ ಕುಡಿಯೋಕ್ಕೆ ನೀರು ಇಲ್ಲದೆ ಇರುವಂಥ ಹೊತ್ತಿನಲ್ಲಿ ಇನ್ನೊಬ್ಬರು ಬೆಳೆಗೆ, ಅದು 3 ಬೆಳೆ ತೆಗೆಯುವಂಥ ತಮಿಳುನಾಡಿಗೆ, ನಮ್ಗೆ 1 ಬೆಳೆ ತೆಗೆಯಕ್ಕೆ ಕೂಡ ಸಾಧ್ಯ ಇಲ್ಲದಿರೋಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡೋದು ಖಂಡಿತ ಯಾವ ರೀತಿಯಲ್ಲೂ ನ್ಯಾಯ ಅಲ್ಲ. ಅದನ್ನು ನ್ಯಾಯ ಅಂತ ಹೇಳುತ್ತೆ, ಸುಪ್ರೀಂ ಕೋರ್ಟೇ ಕೊಟ್ಟಿರ್ಬೋದು ತೀರ್ಪು, ಬಟ್ ಅದು ನ್ಯಾಯ ಅಲ್ಲ ಖಂಡಿತವಾಗೂ. ಏನಂದರೆ, ಬಹುಶಃ ಎಲ್ಲೋ ದೇವರಾಜ್ ಸರ್ ಹೇಳಿದಂಗೆ ನಾವು ನ್ಯಾಯಾಂಗ ವ್ಯವಸ್ಥೆಯ ಒಂದು ಇದರಲ್ಲಿ ಸಿಕ್ಕಾಕೊಂಡಿದ್ದೀವಿ. ಎಲ್ಲೋ ನಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸುವಲ್ಲಿ ವಿಫಲರಾಗ್ತಿದ್ದೀವಿ ಅನಿಸುತ್ತೆ. ಬಹುಶಃ ನಾವು ಅದನ್ನು ಮತ್ತೊಂದು ಪರಿಶೀಲನೆ ಮಾಡಬೇಕು. ನಮ್ಮ ಇಷ್ಟು ದಿನ ಏನು ನಾನಿ ಪಾಲ್ಕಿವಾಲ ಅವರು ವಾದ ಮಂಡಿಸ್ತಿದ್ರು, ನಾರಿಮನ್ ಅವರು ವಾದ ಮಂಡಿಸ್ತಿದ್ರು, ಅವರನ್ನು ಬಹುಶಃ ಈಗ ಬದಲಾಯಿಸುವ ಸಂದರ್ಭ ಬಂದಿದೆ. ತುಂಬ ಅವ್ರನ್ನೇ ನೋಡ್ಕೊಂಡು ಕುತ್ಕೊಳ್ಳೋಕೆ ಬಹುಶಃ ಅಂಬಾಸಡರ್ ಕಾರ್ ಒಂದು ಟೈಮಲ್ಲಿ ತುಂಬ ಇಟ್ಟು, ಇವಾಗ ಅದು ಗುಜ್ರಿ, ಅವಾಗ ಭರ್ಜರಿ ಗುಜ್ರಿ. ಸದ್ಯಕ್ಕೆ ಈಗ ಬೇಕಾಗೋ ಈಗಿನ ಒಂದು ನ್ಯಾಯದ ಪಟ್ಟುಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಸ್ವಲ್ಪ ಅಗ್ರೆಸಿವ್ ಆಗಿ ವಾದ ಮಾಡುವಂಥವ್ರು ಬೇಕು. ತುಂಬ ಡಿಪ್ಲೊಮ್ಯಾಟಿಕ್ ಕೆಲಸಗಳು ನಡೆಯಲ್ಲ. ಎಲ್ಲ ರೀತಿಯಲ್ಲೂ ಈಗ ಅಗ್ರೆಸಿವ್ ಆದರೆ ಮಾತ್ರ ನಮಗೆ ನ್ಯಾಯ ಸಿಗೋಕ್ಕೆ ಸಾಧ್ಯ. ಹಾಗಾಗಿ ಕಾವೇರಿ ಹೋರಾಟಕ್ಕೆ ಬರೀ ಆಟೋದವರು, ಬರೀ ಟ್ಯಾಕ್ಸಿ ಡ್ರೈವರ್ಸು, ಬರೀ ರೈತರು ಬೆಂಬಲ ವ್ಯಕ್ತಪಡಿಸಿದ ಸಾಲದು. ಬೆಂಗಳೂರಲ್ಲಿ ಇಟ್ಕೊಂಡು ಕಾವೇರಿ ನೀರು ಕುಡಿತಿರುವ ಎಲ್ಲ IT BT ಅವರು, ಎಲ್ಲ ವೈಟ್ ಕಾಲರ್ ಜಾಬರ್ಗಳು ಸಹ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ.